ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಭಾರತ ದೇಶವನ್ನು ಮುನ್ನಡೆಸಲು ಮೋದಿ ಸಮರ್ಥ, ಚಕ್ರವರ್ತಿ ಸೂಲಿಬೆಲೆ. ಭಾರತ ದೇಶವನ್ನು ಮುನ್ನಡೆಸಬಲ್ಲ ಸರ್ವ ಸಾಮರ್ಥ್ಯ ಹೊಂದಿರುವ ನಾಯಕ ಎಂದರೆ ಪ್ರಧಾನಿ ನರೇಂದ್ರ ಮೋದಿ. ಆದ ಕಾರಣ ಮತ್ತೊಮ್ಮೆ ಮೋದಿಯನ್ನು ಪ್ರಧಾನಿಯನ್ನಾಗಿ ಮಾಡಲು ಭಾರತೀಯರೆಲ್ಲರೂ ಸಂಕಲ್ಪ ಮಾಡುವ ಕಾಲ ಬಂದಿದ್ದು, ಮತದಾನದಂದು ತಪ್ಪದೆ ಮತದಾನ ಮಾಡುವಂತೆ ಟೀಮ್ ಮೋದಿ ಸಂಸ್ಥಾಪಕ ಚಕ್ರವರ್ತಿ ಸೂಲಿಬೆಲೆ ಕೋರಿದರು. ಅವರು ನಗರದ ಪಾಲಿಟೆಕ್ನಿಕ್ ರಸ್ತೆಯ ಆರ್ಕೆ ನರ್ಸಿಂಗ್ ಹೋಮ್ ಬಳಿ ಟೀಮ್ ಮೋದಿ ಕಾರ್ಯಕರ್ತರು ಆಯೋಜಿಸಿದ್ದ ದೇಶಕ್ಕಾಗಿ ಮೋದಿ, ಮೋದಿಗಾಗಿ ನಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಹಲವಾರು ಹಗರಣಗಳಲ್ಲಿ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ನಡೆಸಿರುವ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರದಿಂದ ದೂರವಿಡುವಂತೆ ಕೋರಿದ ಅವರು, ಭಾರತದ ರಕ್ಷಣೆ ನನ್ನ ಹೊಣೆ ಎಂದು ಅಂತರಂಗದಿಂದ ನುಡಿಯುವವರ ಕೈ ಅಧಿಕಾರ ಕೊಟ್ಟರೆ ದೇಶ ಹಾಗೂ ಜನರು ಸುರಕ್ಷಿತವಾಗಿರುತ್ತಾರೆ ಎಂದರು. ಭಾರತದ ಬಗ್ಗೆ ಸಾಮಾನ್ಯ ವಿವೇಚನಾ ಶಕ್ತಿ ಹೊಂದಿರದ ರಾಹುಲ್ ಗಾಂಧಿಯವರಿಗೆ ದೇಶವನ್ನು ಆಳುವ ಸಾಮರ್ಥ್ಯ ಇಲ್ಲ. ಯಾರೋ ಹೇಳಿದ ಮಾತನ್ನು ಕೇಳಿಕೊಂಡು ಪ್ರಧಾನಿ ಸೀಟಿನ ಮೇಲೆ ಕಣ್ಣಿಟ್ಟಿದ್ದಾರೆ. ಪಾರ್ಲಿಮೆಂಟಿನಲ್ಲಿ ಪ್ರಧಾನಿ ಮೋದಿ ತನ್ನ ಸೀಟಿನ ಮೇಲೆ ಎದ್ದು ಬಂದ ನಂತರ ಹೋಗಿ ಕುಳಿತುಕೊಂಡು ಎದ್ದು ಬರುವಂತಹ ಜಾಯಮಾನ ಹೊಂದಿರುವಂತಹ ವ್ಯಕ್ತಿ ರಾಹುಲ್ ಗಾಂಧಿ ಎಂದು ವ್ಯಂಗ್ಯವಾಡಿದರು. ರಾಜ್ಯದಲ್ಲಿ ಹೆಚ್ಚು ಸ್ಥಾನ ಗೆದ್ದರೆ ಮತ್ತೊಮ್ಮೆ ಪ್ರಧಾನಿಯಾಗಲು ಕನಸು ಕಾಣುತ್ತಿರುವ ದೇವೇಗೌಡರ ಆಸೆಯ ಬಗ್ಗೆ ಮಾತನಾಡಿದ ಚಕ್ರವರ್ತಿ, ಈ ದೇಶದ ಸಾರ್ವಭೌಮತೆಯನ್ನು ಉಳಿಸಿಕೊಳ್ಳಲು ಜಾಗತಿಕ ಮಟ್ಟದಲ್ಲಿ ಭಾರತವನ್ನು ಶಕ್ತಿಶಾಲಿ ರಾಷ್ಟ್ರವನ್ನಾಗಿ ನಿರೂಪಿಸಲು ಮೋದಿಯಂತಹ ದೇಶಭಕ್ತರು ಬೇಕು ಎಂದರು. ಮೋದಿ ಕೈಗೊಂಡಿರುವ ಹಲವಾರು ಜನಪರ ಕಾರ್ಯಕ್ರಮಗಳು, ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಅವರಿಗಿರುವ ಗೌರವ ಬಗ್ಗೆ ವಿವರಿಸಿದ ಅವರು, ರಾಜ್ಯದಲ್ಲಿ ಗುತ್ತಿಗೆದಾರರ ಮೇಲೆ ದಾಳಿ ನಡೆದರೆ ಮುಖ್ಯಮಂತ್ರಿ ಸೇರಿ ಎಲ್ಲರೂ ರೋಡ್ಗೆ ಇಳಿದು ಐಟಿ ವಿರುದ್ಧ ಪ್ರತಿಭಟನೆ ಮಾಡುವುದರ ಅರ್ಥ ಏನು ಎಂಬುದರ ಬಗ್ಗೆ ಸೂಲಿಬೆಲೆ ಚಕ್ರವರ್ತಿ ಬಿಡಿಸಿ ಹೇಳಿದ್ದು ವಿಶೇಷ. ಎಎನ್ಎಂಆರ್ ನ್ಯೂಸ್ಗಾಗಿ CA ರಮೇಶ್ ಮತ್ತು ಟಿಪ್ಪು ನಗರ ಇಮ್ರಾನ್ ಪಾಷಾ, ಚಿಂತಾಮಣಿ. ಹಂಗಿದ್ರೆ ಸರ್ಕಾರದ ಹಣ ನಿಮ್ಮ ಆಸ್ತಿ ಅನ್ಕೊಂಡಿದ್ದೀರಾ? ಸರ್ಕಾರದ ಹಣ ಅಂದ್ರೆ ನಾನು ಮತ್ತು ನೀವು ಕಟ್ಟಿರುವ ತೆರಿಗೆಯ ದುಡ್ಡು. ಈ ತೆರಿಗೆಯ ದುಡ್ಡನ್ನ ನೀವು ಗುತ್ತಿಗೆದಾರರಿಗೆ ಕೊಟ್ಟಿದ್ದಾದ್ರೂ ಏಕೆ ಎನ್ನುವ ಪ್ರಶ್ನೆ ಕೇಳಿದ್ರೆ ಅವ್ರು ಯಾರ ಹತ್ರನೂ ಉತ್ತರ ಇಲ್ಲ. ನೆನ್ನೆ ಬಂದು ನಿಂತ್ಕೊಂಡು ಅವ್ರು ಕಣ್ಣೀರ್ ಹಾಕಿರೋದು ನೋಡ್ಬೇಕು, ನೆನ್ನೆ ಜನರ ಮುಂದೆ ಹೇಳ್ಕೊಂಡಿರೋದು ನೋಡ್ಬೇಕು, ನಮ್ಮನ್ನೆಲ್ಲ ಬೀದಿಗೆ ತಂದು ನಿಲ್ಸೋ ಪ್ರಯತ್ನ ಮಾಡ್ತಿದ್ದಾರೆ. ಪ್ರತಿಯೊಬ್ಬ ರಾಜಕಾರಣಿಯೂ ಬೀದಿಗೆ ಬಂದು ನಿಂತ್ಕೋಬೇಕು. ಪ್ರತಿಯೊಬ್ಬ ರಾಜಕಾರಣಿಯು ಜನರ ಸೇವಕನಾಗಿ ಕೆಲಸ ಮಾಡಬೇಕು. ಮಿತ್ರ, ಈ ದೇಶದ ಪ್ರಧಾನಿ ಹೇಳಿದ್ರು, ನನ್ನನ್ನ ಪ್ರಧಾನಮಂತ್ರಿ ಅಂತ ಕರಿಬೇಡಿ, ನನ್ನನ್ನ ಪ್ರಧಾನ ಸೇವಕ ಅಂತ ಕರೀರಿ, ನಿಮ್ಮ ಸೇವೆ ಮಾಡ್ಲಿಕ್ಕೆ ನಾನು ಬಂದಿರೋದು ಅಂತ. ಚೆನ್ನಾಗಿದೆ ಅಂತಂದ್ರೆ, ನರೇಂದ್ರ ಮೋದಿ ಇತ್ತೀಚೆಗೆ ಮಾತನಾಡ್ತಾ ಒಂದ್ ಮಾತು ಕೇಳಿದ್ರು, ನಾನು ನಿಮ್ಮ ಸೇವೆಗೆ ಅಂತ ಇರೋನು. ನಿಮ್ಮ ದೇಶದ ಸೈನಿಕರು ಗಡಿ ತುದಿಯಲ್ಲಿ ನಿಂತುಕೊಂಡು ಆ ಕಡೆ ಇರುವಂತ ಭಯೋತ್ಪಾದಕರನ್ನ ನಾಶ ಮಾಡ್ತಾರೆ, ನೀವು ನಿಮ್ಮ ಕೈ ಬೆರಳನ್ನ ಇಟ್ಕೊಂಡು ಒಳಗಿರುವಂತ ದುಷ್ಟರನ್ನ ನಾಶ ಮಾಡ್ತೀವಿ ಅನ್ನುವಂತ ನಿಶ್ಚಯದಿಂದ ಈ ಬಾರಿ ವೋಟ್ ಮಾಡ್ಲಿಕ್ಕೆ ಹೋಗ್ಬೇಕು. ನಾನು ಚಿದಂಬರಂ ಬಗ್ಗೆ ಮಾತಾಡ್ತಿದ್ದೆ. ಚಿದಂಬರಂ ಇವತ್ತು ಇಂಟರ್ವ್ಯೂನಲ್ಲಿ ಹೇಳಿದ್ರು, ಮೊನ್ನೆ 3-4 ದಿನಗಳ ಹಿಂದೆ ಈ ದೇಶದಲ್ಲಿ ಒಂದು ಹೊಸ ಯೋಜನೆಯನ್ನ ಕಾಂಗ್ರೆಸ್ ಪ್ರಸ್ತುತಪಡಿಸಿತು. ಯೋಜನೆ ಏನು ಗೊತ್ತೇನು? ಯೋಜನೆಯಲ್ಲಿ ರಾಹುಲ್ ಗಾಂಧಿ ಹೇಳ್ತಾನೆ, ನಾನು ಬಡವರ ಮನೆಗಳಿಗೆ ಪ್ರತಿ ವರ್ಷ 72,000 ರೂಪಾಯಿ ಕೊಡ್ತೀನಿ ಇನ್ಮೇಲೆ ಅಂತ. ಬಡವರ ಮನೆಗಳಿಗೆ. ಬಡವರ ಮನೆ ಅಂದ್ರೆ ಈ ದೇಶದಲ್ಲಿ ಎಷ್ಟು ಮನೆಗಳಿವೆ ಗೊತ್ತೇನು? 5 ಕೋಟಿ ಮನೆಗಳಿವೆ. 5 ಕೋಟಿ ಪರಿವಾರಗಳು. 20% ಆಫ್ ದ ಇಂಡಿಯನ್ಸ್ ಅವರು ಬಡತನ ರೇಖೆಗಿಂತ ಕೆಳಗಿದ್ದಾರೆ ಅಂತ. ಬಡತನ ರೇಖೆ ಅಂದ್ರೆ ಏನು? ಸರ್ಕಾರದ ಲೆಕ್ಕಾಚಾರದ ಪ್ರಕಾರ ಯಾರಿಗೆ ತಿಂಗಳಿಗೆ 12,000 ರೂಪಾಯಿ ದುಡಿಮೆ ಇಲ್ವೋ ಒಂದು ಫ್ಯಾಮಿಲಿಗೆ, ಅವ್ರದ್ದು ಬಡವರ ಫ್ಯಾಮಿಲಿ ಅಂತ ಅರ್ಥ. ಆ ತರ 20% ಫ್ಯಾಮಿಲಿಗಳನ್ನು ಗುರುತಿಸಿದ್ದಾರೆ. ಯಾರು ಗುರುತಿಸಿಲ್ಲ ಇನ್ನು. ಅಂದಾಜ್ ಮೇಲೆ ನಾವು ಹೇಳೋದು, ಯಾರ ಆದಾಯ ಎಷ್ಟು ಅಂತ ಯಾರಿಗ್ ಗೊತ್ತಿದೆ ಈ ದೇಶದಲ್ಲಿ. ಅದಕ್ಕೆ ರಾಹುಲ್ ಗಾಂಧಿ ಹೇಳ್ದ, ಇವ್ರಿಗೆಲ್ರಿಗೂ ಪ್ರತಿ ತಿಂಗಳು 6,000 ರೂಪಾಯಿ ನಾ ಕೊಡ್ತೀನಿ ಅಂತ. ಆಮೇಲೆ ಯಾರೋ ಕೇಳಿದ್ರು, ಎಲ್ರಿಗೂ 6,000ನ? ಕೆಲವರಿಗೆ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಕೆಲವರಿಗೆ ಕಡಿಮೆ ಇರುತ್ತೆ, ಏನ್ ಮಾಡ್ತೀರಾ? ಅದಕ್ಕೆ ರಾಹುಲ್ ಗಾಂಧಿ ಹೇಳ್ದ, ಟಾಪ್ ಅಪ್ ಮಾಡಿಸ್ತೀನಿ. ಅವನೇ ಬಳಸಿರೋ ಪದ, ನಾನ್ ಬಳಸಿರೋದಲ್ಲ. ನೀವು ರೀಚಾರ್ಜ್ ಮಾಡಿಸ್ತಿರಲ್ಲ, ಟಾಪ್ ಅಪ್, ಹಂಗ್ ಟಾಪ್ ಅಪ್ ಅಂತ. ಹೆಂಗೆ ಟಾಪ್ ಅಪ್ ಅಂತ ಕೇಳಿದ್ರೆ ಅವ್ನು ಹೇಳ್ತಾನೆ, ಯಾರಿಗೆ 11,000 ರೂಪಾಯಿ ಇರುತ್ತೋ ಅವ್ರಿಗೆ 1,000 ರೂಪಾಯಿ ಕೊಡ್ತೀವಿ, ಯಾರಿಗೆ 6,000 ರೂಪಾಯಿ ಸಂಬಳ ಬರ್ತಿರುತ್ತೋ ಅವ್ರಿಗೆ 6,000 ರೂಪಾಯಿ ಕೊಡ್ತೀವಿ ಅಂತ. ಉದಾಹರಣೆಗೆ, ನನ್ನ ಮನೆಯಲ್ಲಿ ನನ್ನ ಪರಿವಾರದಲ್ಲಿ ನಾನು 11,000 ರೂಪಾಯಿ ತಿಂಗಳಿಗೆ ದುಡಿತೀನಿ ಅಂತ ಇಟ್ಕೊಳ್ಳಿ. ನನಗೆ ಕಾಂಗ್ರೆಸ್ನ ಗವರ್ಮೆಂಟ್ ಬಂದ್ರೆ ನಂಗೆ 1,000 ರೂಪಾಯಿ ಕೊಡುತ್ತೆ. ನನ್ನ ಪಕ್ಕದ ಮನೆಯವರು ಅವ್ರು 5 ಜನ ಇದ್ದಾರೆ, ತಿಂಗಳಿಗೆ 6,000 ರೂಪಾಯಿ ದುಡಿತಾರೆ. ಕಾಂಗ್ರೆಸ್ ಗವರ್ಮೆಂಟ್ ಅವ್ರಿಗೆ 6,000 ರೂಪಾಯಿ ಕೊಡುತ್ತೆ.
ಈಗ ನನಗೆ ಟೆನ್ಷನ್, ನಾನು 11,000 ರೂಪಾಯಿ ದುಡಿಬೇಕು 6,000 ರೂಪಾಯಿ ದುಡಿಬೇಕು? ಹೆಂಗಿದ್ರು 12,000 ಕಂಪ್ಲೀಟ್ ಮಾಡತ್ತಾನೆ. ನಾನು 6,000 ರೂಪಾಯಿ ದುಡಿತೀನಿ, 12,000 ರೂಪಾಯಿ ಯಾಕೆ ದುಡಿಬೇಕು ಅಂತ ನಾನು ಸುಮ್ಮನಿದ್ರೆ ಅದರ ಅರ್ಥ ಏನು? ಈ ದೇಶದ ತಾರುಣ್ಯ ಯಾವುದು ಕೆಲಸ ಮಾಡ್ಲಿಕ್ಕೆ ಸಿದ್ಧ ಇದೆಯೋ ಅದನ್ನ ಕೆಲಸ ಅಂತ ಸರ್ಕಾರ. ಇದು ಮೊದಲನೇ ಪಾಯಿಂಟ್. ಎರಡನೇದೇನ್ ಗೊತ್ತಾ? ಈಗಾಗಲೇ ಉದ್ಯೋಗ ಇಲ್ಲ ಅಂತ, ಉದ್ಯೋಗಕ್ಕೆ ಬರಲ್ಲ ಅಂತ, ಉದ್ಯೋಗ ಇಲ್ಲ ಅಂತ ಪ್ರಾಬ್ಲಮ್ ಇಲ್ಲ. ನೀ ಯಾವ್ದಾದ್ರು ಹೋಟ್ಲ್ ಅವ್ರನ್ನ ಕೇಳಿ, ನಿಮ್ಗೆ ಹೋಟೆಲ್ ಕೆಲಸ ಮಾಡ್ಲಿಕ್ಕೆ ಜನ ಇದ್ದಾರ ಅಂದ್ರೆ ಇಲ್ಲ ಅಂತಾರೆ. ಯಾವ್ದಾದ್ರು ರೈತರನ್ನ ಕೇಳಿ, ನಿಮ್ ಕೆಲಸ ಮಾಡ್ಲಿಕ್ಕೆ ಜನ ಇದ್ದಾರೆ ಅಂದ್ರೆ ಇಲ್ಲ ಅಂತಾರೆ. ಉದ್ಯೋಗ ಇದೆ, ಕೆಲಸ ಮಾಡುವವರಿಲ್ಲ. ಯಾಕೆಂದ್ರೆ ಎಲ್ಲವನ್ನೂ ಫ್ರೀ ಕೊಟ್ಟು ತಯಾರು ಮಾಡಿ. 1 kg ಅಕ್ಕಿ 1 ರೂಪಾಯಿ ಕೊಡ್ತೀವಿ ಅಂತಂದ್ರೆ ನಾನು ಕೆಲಸ ಆದ್ರೂ ಯಾಕೆ ಮಾಡ್ಬೇಕು, ಕೂತ್ಕೊಂಡು ತಿಂತೀನಿ ಅಂತ. ಇಂದಿರಾ ಕ್ಯಾಂಟೀನ್ ಮಾಡಿ 5 ರೂಪಾಯಿಗೆ 4 ಇಡ್ಲಿ ಕೊಡ್ತೀನಿ ಅಂತಂದ್ರೆ ನನ್ನ ಕಥೆನೇ ಮುಗೀತು, ನಾನು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಇದು ಬದುಕಿನ ರೀತಿಯಾಗಿದೆ. ಹಿಂಗಾಗಿರೋದ್ರಿಂದ ಈ ದೇಶದ ತಾರುಣ್ಯ ಆರಾಮಾಗಿರೋಣ ಅಂತ. ಆರಾಮಾಗಿರುವ ತಾರುಣ್ಯಕ್ಕೆ ತಿಂಗಳಿಗೆ 6,000 ರೂಪಾಯಿ ಕೊಡ್ತೀನಿ ಅಂತಂದ್ರೆ ಇನ್ ಕೆಲಸಕ್ಕೆ ಬರದಂತ ಒಂದು ಟೀಮ್ ಅನ್ನು ತಯಾರು ಮಾಡ್ತೀವಿ. ಅದರ ಪ್ರಾಬ್ಲಮ್ ಇದು ಅಲ್ಲ, ಇನ್ನೊಂದು ಪ್ರಾಬ್ಲಮ್ ಇದೆ. ವರ್ಷಕ್ಕೆ 72,000 ರೂಪಾಯಿ ಕೊಟ್ರೆ ಈ ದೇಶದಲ್ಲಿರುವಂತ 5 ಕೋಟಿ ಫ್ಯಾಮಿಲಿಗಳಿಗೆ 72,000 ರೂಪಾಯಿ ಹಂಚಿದ್ರೆ ಒಟ್ಟು ದುಡ್ಡು ಎಷ್ಟಾಗುತ್ತೆ ಗೊತ್ತಾ? 3,60,000 ಕೋಟಿ ರೂಪಾಯಿ ಆಗುತ್ತೆ. 3.5 ಲಕ್ಷ ಕೋಟಿ ರೂಪಾಯಿ. ಮಿತ್ರ, ಈ ದೇಶದ ಒಟ್ಟಾರೆ ಬಜೆಟ್ ನಾನು ನಿಮ್ಗೆ ಹೇಳ್ತೀನಿ. ಕೇಂದ್ರ ಸರ್ಕಾರದ ಒಟ್ಟಾರೆ ಟ್ಯಾಕ್ಸ್ ಕಲೆಕ್ಷನ್ ವರ್ಷಕ್ಕೆ 22 ಲಕ್ಷ ಕೋಟಿ ರೂಪಾಯಿ. ಇದರ 45% ನಷ್ಟು ರಾಜ್ಯಗಳಿಗೆ ಹಂಚಿಬಿಡ್ತಾರೆ. 50% ಅಂತ ಲೆಕ್ಕಕ್ಕೆ ಇಟ್ಕೊಂಡ್ರೆ 22 ಲಕ್ಷ ಕೋಟಿ ರೂಪಾಯಿಯಲ್ಲಿ 11 ಲಕ್ಷ ಕೋಟಿ ರೂಪಾಯಿ ರಾಜ್ಯಕ್ಕೆ ಹೋಗುತ್ತೆ. ಕೇಂದ್ರ ಸರ್ಕಾರದ ಬಳಿ ಇರೋದು 11 ಲಕ್ಷ ಕೋಟಿ ಮಾತ್ರ. ಈ 11 ಲಕ್ಷ ಕೋಟಿ ಕೇಂದ್ರ ಹೆಂಗ್ ಬಳಸಬೇಕು ಗೊತ್ತಾ? ಅದರಲ್ಲಿ ಅತ್ಯಂತ ದೊಡ್ಡ ಪಾಲನ್ನ ಇದುವರೆಗೂ ತೆಗೆದುಕೊಂಡಿರುವ ಸಾಲ ತೀರಿಸಲಿಕ್ಕೆ ಅಂತ ಖರ್ಚು ಮಾಡಬೇಕು. ಎರಡನೇ ಪಾಲು ಹೆಚ್ಚು ಕಡಿಮೆ 3 ಲಕ್ಷ ಕೋಟಿ ರೂಪಾಯಿನ ಈ ದೇಶದ ಸೈನ್ಯಕ್ಕೆ ಅಂತ ಕೊಡಬೇಕು. 3 ಲಕ್ಷ ಕೋಟಿ ರೂಪಾಯಿ. ಈ ದೇಶದ ರೈಲ್ವೆಗೆ ಅಂತ 1.5 ಲಕ್ಷ ಕೋಟಿ ರೂಪಾಯಿ ಕೊಡಬೇಕು. ಈ ದೇಶದ ಹೆಲ್ತ್ಗೆ ಅಂತ ನಾವು ಹೆಚ್ಚು ಕಡಿಮೆ 60,000 ಕೋಟಿ ಖರ್ಚು ಮಾಡ್ತೀವಿ. 1 ಲಕ್ಷ ಕೋಟಿ ರೂಪಾಯಿನ ಎಜುಕೇಶನ್ಗೆ ಅಂತ ಖರ್ಚು ಮಾಡ್ತೀವಿ. ಇವೆಲ್ಲ ಖರ್ಚನ್ನು ತೆಗೆದ ಮೇಲೆ ನಮ್ಮ ಹತ್ರ ದುಡ್ಡು ಉಳಿಯಲ್ಲ. ಉಲ್ಟಾ ಹೆಚ್ಚು ಖರ್ಚು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ವಿದೇಶದಿಂದ ಸಾಲ ತಂದ್ಕೊಳ್ತೀವಿ. ಈಗಿರೋ ಖರ್ಚಿಗೆನೆ ನಮ್ಮ ಹತ್ರ ದುಡ್ಡಿಲ್ಲ, ವಿದೇಶದಿಂದ ಸಾಲ ತರಿಸ್ಕೊಳ್ತೀವಿ. ಈಗ ಅವನನ್ನು ಪ್ರಶ್ನೆ ಮಾಡಿದ್ರು ಯಾರೋ, 3.5 ಲಕ್ಷ ಕೋಟಿ ರೂಪಾಯಿನ ಎಲ್ಲಿಂದ ತರ್ತೀಯಾ ಅಂತ ಪಿ ಚಿದಂಬರಂ ಅನ್ನು ಕೇಳಿದ್ರೆ ಚಿದಂಬರಂ ಏನ್ ಹೇಳಿದ್ರು ಗೊತ್ತಾ? ಚಿದಂಬರಂ ಹೇಳಿದ್ರು, ಈ ದೇಶದ GDP ಇವಾಗ ಬಹಳ ಚೆನ್ನಾಗಿದೆ. ಈ ದೇಶದಲ್ಲಿ ಇವತ್ತು ನಾವು ಟ್ಯಾಕ್ಸ್ ಕಲೆಕ್ಷನ್ ಎಷ್ಟು ಜಾಸ್ತಿ ಆಗಿದೆ ಅಂತಂದ್ರೆ ದುಡ್ಡು ನಾವು ಹೆಂಗಿದ್ವಿ ಗೊತ್ತೇನು? ಜಗತ್ನೆಲ್ಲ ಹೇಳ್ಕೊಂಡು ತಿರ್ಗಾಡ್ತಿದ್ವಿ. ನಾವು ಎಷ್ಟು ಒಳ್ಳೆಯವರು ಗೊತ್ತಾ? ಯಾರ ಮೇಲೂ ಅಟ್ಯಾಕ್ ಮಾಡಲ್ಲ, ಸತ್ಯಪ್ಪ. ನಮ್ಮ ಮೇಲೆ ಬೇರೆ ಅಟ್ಯಾಕ್ ಮಾಡಿದಾಗ ಬಿಟ್ಕೊಂಡಿದ್ದೀವಲ್ಲ, ಅದಕ್ಕೆ ಯಾರು ಉತ್ತರ ಕೊಡಬೇಕು? 1947ರಲ್ಲಿ ಮೊದಲನೇ ಬಾರಿಗೆ ಇಂಡಿಯಾ ಪಾಕಿಸ್ತಾನ ವಾರ ಆಯಿತು. ಸರ್ದಾರ್ ಪಟೇಲ್ ಇದ್ರು. ಹೇಗೆ ಬಂದ್ರು ಪಾಕಿಸ್ತಾನ ಅಂತಂದ್ರೆ ಈ ದೇಶದ ಸೈನಿಕರು ಪಾಕಿಸ್ತಾನ ಉಂಟ್ಕೊಂಡು ಕೊಡಬೇಕು, ಆದ್ರೆ ಗೆದ್ದು ಬಿಟ್ಟಿದ್ವಿ ನಾವು ವಾರನ್ನ. ಆದ್ರೆ ಜವಾಹರ್ಲಾಲ್ ನೆಹರು ಯುನೈಟೆಡ್ ನೇಷನ್ಸ್ ಹೋಗಿ ಗೆದ್ದಿರೋ ಜಾಗವನ್ನ ಪಾಕಿಸ್ತಾನ. 1962ರಲ್ಲಿ ಚೀನಾ ಜೊತೆ ಯುದ್ಧ ಆಯಿತು ನಮಗೆ. ಚೀನಾದ ಯುದ್ಧವನ್ನು ನಾವು ಗೆಲ್ಲಿಕ್ಕಾಗಿಲ್ಲ. ಯಾಕೆ ಗೊತ್ತಾ? ಸೈನಿಕರಿಗೆ ಬೇಕಾಗಿರುವಂತ ಶಸ್ತ್ರಾಸ್ತ್ರ ಕೊಡ್ಲಿಕ್ಕಾಗಿಲ್ಲ. ನಮ್ಮ ಹತ್ರ ಶಸ್ತ್ರಾಸ್ತ್ರದ ಸಂಗ್ರಹವೇ ಇರಲಿಲ್ಲ. ಚೀನಾ ಜೊತೆಗೆ ಯುದ್ಧವನ್ನು ಸೋತ್ವಿ. ಕಾಶ್ಮೀರದಲ್ಲಿರುವ 10% ಭಾಗವನ್ನು ಚೀನಾ ಕಿತ್ಕೊಂಡಾಗ ಸಂಸತ್ ದೊಡ್ಡ ಗಲಾಟೆ. ಯಾರೋ ನೆಹರು ಹೇಳಿದ್ರು, ಚೀನಾದ ಜಾಗ ಕಿತ್ಕೊಂಡು ಬಿಡ್ತಲ್ಲ ಚೀನಾ. ಮನಮೋಹನ್ ಸಿಂಗ್ ಕಾಂಗ್ರೆಸ್ ಧೈರ್ಯ ಕೊಡ್ಲಿಲ್ಲ DRDOಗೆ. ಯಾರಾದ್ರೂ ಕಾಂಗ್ರೆಸ್ ಇದ್ರೆ ಇಲ್ಲಿ ದಯಮಾಡಿ ಈ ಪ್ರಶ್ನೆ ನಿಮ್ ಕಾಂಗ್ರೆಸ್ ನಾಯಕರ ಹತ್ರ ಕೇಳಿ, ಯಾಕೆ DRDOಗೆ ಅವತ್ತು ಅನುಮತಿ ಕೊಡ್ಲಿಲ್ಲ ಅಂತ. DRDOನ ಅವತ್ತಿನ ಡೈರೆಕ್ಟರ್ ಮಾತನ್ನ ನೇರವಾಗಿ ಹೇಳಿದ್ದಾರೆ, ನಮ್ಗೆ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಅನುಮತಿ ಕೊಡ್ಲಿಲ್ಲ ಅಂತ. ಅವ್ರಿಗೆಲ್ಲ ನರೇಂದ್ರ ಮೋದಿ ಬಂದ ತಕ್ಷಣ ಜೀವ ಬಂದಂತಾಯ್ತು. ಓಡೋದ್ರು ಮೋದಿ ಅವ್ರ ಹತ್ರ, ಸರ್ ಈ ತರದೊಂದು ಮಾಡ್ತೀವಿ, ನೀವಾದ್ರೂ ಅನುಮತಿ ಕೊಡಲ್ಲ ಅಂತ. ನರೇಂದ್ರ ಮೋದಿ ಹೇಳಿದ್ರು, 2 ವರ್ಷ ಈ 2 ವರ್ಷದಲ್ಲಿ ನಾನು ಇಡೀ ಜಗತ್ತನ್ನ ನಾವು ನೋಡ್ಕೊಂಡು ಬರ್ತೀನಿ. ಎಷ್ಟು ತಿರುಗಾಡಿ ಎಲ್ಲರನ್ನು ಒಲಿಸ್ಕೊಳ್ತೀನಿ ಅಂತಂದ್ರೆ, ನಾವು ಸ್ಯಾಟಲೈಟ್ ಅನ್ನ ಹೊಡೆದ್ರೆ ಜಗತ್ತಿನ ಒಂದೇ ಒಂದು ರಾಷ್ಟ್ರ ನಮ್ಮ ವಿರುದ್ಧ ಮಾತಾಡದೇ ಇರೋ ತರ ಎಲ್ಲರೂ ನಮ್ ಕಡೆ ಹಾಕೊಂಡು ಬರ್ತೀನಿ, ಆಮೇಲೆ ಏನ್ ಬೇಕಿದ್ರು ಮಾಡಿ ನೀವು ಅಂತ ನರೇಂದ್ರ ಮೋದಿ ಒಂದು ಭರವಸೆ ಕೊಟ್ಟರಲ್ಲ. ಹಂಗೆ ಆಯ್ತು. ನರೇಂದ್ರ ಮೋದಿ ಜಗತ್ತನ್ನ ತಿರುಗಾಡುವಾಗ ಈ ಕಾಂಗ್ರೆಸ್ನ ಅಯೋಗ್ಯರು ಮಾತನಾಡ್ತಿದ್ರಲ್ಲ, ಏನ್ ಹೇಳ್ತಿದ್ರು? ನರೇಂದ್ರ ಮೋದಿ ವಿದೇಶ ತಿರುಗಾಡೋದೇ ಕೆಲಸ ಅಂತ ಗೊತ್ತಿರ್ಲಿ ಮಿತ್ರರೇ. ನರೇಂದ್ರ ಮೋದಿ ವಿದೇಶ ತಿರುಗಾಡಿದ್ರ ಪರಿಣಾಮವಾಗಿ ನಾವು ಪಾಕಿಸ್ತಾನದ ಮೇಲೆ ದಾಳಿ ಮಾಡಿ ಬಂದಾಗಲೂ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಮಾತನಾಡಲಿಲ್ಲ. ನರೇಂದ್ರ ಮೋದಿ ವಿದೇಶ ತಿರುಗಾಡಿದ್ರ ಫಲವಾಗಿ 300 ಕಿಲೋಮೀಟರ್ ಎತ್ತರದಲ್ಲಿರುವ ಸ್ಯಾಟಲೈಟ್ ಅನ್ನು ಹೊಡೆದಾಕಿದ್ರಾಗಲೂ ಜಗತ್ತಿನ ಒಂದೇ ಒಂದು ರಾಷ್ಟ್ರ ಮಾತಾಡಲಿಲ್ಲ. ಇದು ಅಮೆರಿಕ, ರಷ್ಯಾ, ಚೀನಾ, ಅದು ಬಿಟ್ಟರೆ 4ನೇ ರಾಷ್ಟ್ರ ನಮ್ಮ ಭಾರತ ಅಂತ ಈ ದೇಶದ ಪ್ರಧಾನಿ ಹೇಳುವ ಏನ್ ಹೆಮ್ಮೆ.
ದೇವೇಗೌಡರು ಹೇಳಿದ್ರು ಮಾಡಿದ ವಿಜ್ಞಾನಿಗಳು ಈ ಅಪ್ಪ ಕ್ರೆಡಿಟ್ ತಗೋಬೇಕ. ಅದಕ್ಕೆ ಆಮೇಲೆ ಜನ ಕೇಳಿದ್ರು ರೈಡ್ ಮಾಡಿದ್ದು ಅಧಿಕಾರಿಗಳು, ಯಾಕೆ ನರೇಂದ್ರ ಮೋದಿ ಕ್ರೆಡಿಟ್ ಕೊಡ್ತಾ ಇದ್ದೀರಾ? ಈಗ ಬಹಳ ಚೆನ್ನಾಗಿದೆ. ಯಾವ್ದು ನಿಮ್ಗೆ ಉಪಯೋಗ ಆಗುತ್ತೋ ಅದು ನರೇಂದ್ರ ಮೋದಿ ತಲೆ ಕಿತ್ಕೊಂಡ್ಬಿಡ್ಬೇಕು, ಯಾವ್ದು ನಿಮ್ಗೆ ಉಪಯೋಗ ಆಗಲ್ವೋ ಅದನ್ನ ನೀವು ಬೇರೆ ತಲೆ ಕಟ್ಟಬೇಕು. ಏನ್ ದುರಂತ ಇರುವುದು. ನರೇಂದ್ರ ಮೋದಿ ಯಾವತ್ತೂ ಈ ಕ್ರೆಡಿಟ್ ಅನ್ನ ತಗೊಳ್ಳಿಲ್ಲ. ಇನ್ಸ್ಟೆಂಟ್ ಅವರು ಬದಲಾಗಿ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಇಂಥ ಸಾಧನೆ ಮಾಡಿದ ಈ ದೇಶದ ವಿಜ್ಞಾನಿಗಳಿಗೆ ಅಭಿನಂದನೆಗಳು ಅಂತ. ಕಾಂಗ್ರೆಸ್ ಗವರ್ಮೆಂಟ್ ಇಂದ ಇಂಥದನ್ನ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ. ಮಿತ್ರ, ಈ ದೇಶದ ವ್ಯವಸ್ಥೆಗಳು ಎಷ್ಟು ಹದಗೆಟ್ಟು ಹೋಗಿದ್ವು ಅಂತಂದ್ರೆ ನಮಗೆ ನಂಬಿಕೆ ಇರಲಿಲ್ಲ ವ್ಯವಸ್ಥೆಗಳು ಚೆನ್ನಾಗಿ. 10,000 ದಿನಗಳಲ್ಲಿ 18,000 ಹಳ್ಳಿಗಳಿಗೆ ಕರೆಂಟ್ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿಬಿಟ್ರು. ಅನೌನ್ಸ್ ಮಾಡಿದ್ಮೇಲೆ ಪ್ರಾಬ್ಲಮ್ ಇದೆಯಲ್ಲ, ನಮ್ KEB ಲೈನ್ ಮನೆಗೆ ಹೋಗಿ ಕೆಲಸ ಮಾಡೋದ್ರ ಮಾಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನರೇಂದ್ರ ಮೋದಿ KEB ಲೈನ್ ಮನೆಗೆ ಕೇಳಿದ್ರು, ನನಗೆ ನಿಮ್ಮ ಮೇಲೆ ವಿಶ್ವಾಸ ಇದೆ. ಜನ 1000 ಮಾತು ಹೇಳಿ ನನಗೆ ನಮ್ KEB ಲೈನ್ ಮನೆಗಳ ಮೇಲೆ ವಿಶ್ವಾಸ ಇದೆ, ನಾನು ಕೊಟ್ಟಿರೋ ಮಾತನ್ನು ಉಳಿಸ್ತೀರಾ ಅಂತ ಕೇಳಿದ್ರೆ ಲೈನ್ ಮನೆಗಳು ಹೇಳಿದ್ರು 1000 ಜನ ತಾನೇ ನಿಮ್ ಟಾರ್ಗೆಟ್ ಹೇಳ್ಬಿಟ್ಟಿದ್ದೀರಿ ತಾನೆ, ಉಳಿದಿದ್ದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಅವ್ರು ಕೆಳಗೆ ಬಂದು ಕೆಲಸ ಮಾಡಿದ್ರು. ಬಿದ್ದರೆ ಯಾರಾದ್ರೂ ಲೈನ್ ಮನೆಗಳಿದ್ರೆ ನಾನು ಶತ ನಮನ ಸಲ್ಲಿಸಬೇಕು. ಈ ದೇಶದ ಲೈನ್ ಮನೆಗಳು ಹೆಂಗ್ ಕೆಲಸ ಮಾಡಿದ್ರು ಅಂತ ಲೈನ್ ಮನೆಗಳು. ನರೇಂದ್ರ ಮೋದಿ 1000 ದಿನ ಅಂದಿದ್ರು, ಇವರು 950 ದಿನದಲ್ಲಿ ಕಂಪ್ಲೀಟ್ ಮಾಡಿ ನರೇಂದ್ರ ಮೋದಿ ಎದುರಿಗೆ ನಿಂತುಕೊಂಡು ಕೆಲಸ ಮಾಡ್ತಾ ಹೆಂಗಿದ್ದಾರೆ ಅಂತಂದ್ರೆ 2 ತಿಂಗಳು ರಜಾ ಹಾಕೊಂಡು ಭಾರತಕ್ಕೆ ಬಂದು ಇಲ್ಲಿ ಬೆಂಗಳೂರಿನಲ್ಲಿ ಮನೆ ಮನೆಗೂ ಹೋಗಿ ಓಟ್ ಕೊಡಿ ಅಂತ ಕೇಳ್ಕೊಂಡಿದ್ದೀನಿ. ಅಂತ ಹೆಣ್ಮಕ್ಕಳೆಲ್ಲ ನರೇಂದ್ರ ಮೋದಿಗೋಸ್ಕರ ಕೆಲಸ ಮಾಡ್ತಿರುವಾಗ ನಾನು ನಿಮ್ಮನ್ನು ಒಂದಷ್ಟು ಪ್ರಶ್ನೆ ಕೇಳಬೇಕು. ದೊಡ್ಡ ಪ್ರಯೋಗ ಕೋಲಾರದಲ್ಲಿ ಮಾಡಬೇಕು, ಚಿಂತಾಮಣಿಯಲ್ಲಿ ಆಗ್ಬೇಕು. ನೀವೆಲ್ಲರೂ 28 ಜನ ಇವರೆಲ್ಲ ಘಟಬಂಧನ ಮಾಡ್ಕೊಂಡು ನಿಂತಿರೋದು ನೋಡಿದ್ರಲ್ಲ, ಮಹಾ ಘಟಬಂಧನ. ಅವ್ರು ಮಾಡ್ಕೊಂಡಿರುವಾಗ ನಾನು ಅದನ್ನ ನೋಡಿ ಗಾಬರಿ ಆಗ್ಬಿಟ್ಟೆ, ಮುಂದೆ ಏನಾಗುತ್ತೆ ಅಂತ. ಒಂದು ಹಳ್ಳಿಯಲ್ಲಿ ಒಂದು ಅಜ್ಜಿ ಕೇಳಿದೆ, ಈ ಘಟಬಂಧನ ತೋರಿಸಿ, ಅಜ್ಜಿ ಎಲ್ಲರೂ ಒಟ್ಟಾಗ್ಬಿಟ್ಟಿದ್ದಾರೆ, ಮೋದಿ ಸೋತೋಗ್ತಾರ? ಹಳ್ಳಿ ಹೆಣ್ಮಕ್ಳು ಮಾತಾಡೋ ಸ್ಟೈಲೇ ಚಂದ. ಅಜ್ಜಿ ಹೇಳ್ತು, ಮಗ ತಲೆ ಕೆಡ್ಸ್ಕೊಳ್ಬೇಡ, 100 ಕತ್ತೆ ಸೇರಿದ್ರು ಒಂದು ಕುದುರೆ ಆಗಲ್ಲ. ಹಳ್ಳಿಯ ಹೆಣ್ಮಕ್ಳಿಗೂ ನರೇಂದ್ರ ಮೋದಿಯ ಸಾಮರ್ಥ್ಯ ಏನು ಅಂತ ಗೊತ್ತಿದೆ. ಆದ್ರೆ ನಾವು ಚಿಂತಾಮಣಿಯನ್ನು ತೋರಿಸ್ಬೇಕಾರೆ ಈಗ ನಾವು ಪ್ರಯತ್ನ ಮಾಡೋಣ. ಎಲ್ಲರೂ ನೀವು ಕೈಗಳ ಮೇಲೆ ಕೆತ್ತಿ ಮಹಾಗಠಬಂಧನ ಹಿಡ್ಕೊಂತಾರ, ನಿಮ್ ಪಕ್ಕದಲ್ಲಿರೋ ಕೈ ಹಿಡ್ಕೊಳ್ಳಿ. ಶಬಾಷ್. ಇದೇನ್ ತೋರಿಸ್ತಾ ಇದೆ ಗೊತ್ತೇನು? ಮಹಾಗಠಬಂಧನದ ವಿರುದ್ಧ ಚಿಂತಾಮಣಿಯ ಮಹಾ ಜನತೆ ಈ ಬಾರಿ ಫೈಟ್ ಮಾಡ್ತಾ ಇದೆ ಅಂತ ಒಂದು ದೊಡ್ಡ ಸಂದೇಶ ವಿರುದ್ಧ